ಈ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ನಿಮ್ಮ ಪಹಣಿ ನಿಮ್ದು 1 ಎಕರೆ ಹೊಲ ಇದೆಯಾ, 4 ಎಕರೆ ಇದೆಯಾ, 10 ಎಕರೆ ಇದೆಯಾ, ಎಷ್ಟಾದ್ರೂ ಇರ್ಲಿ. ನಮ್ಮ ಹತ್ರ ಹೊಲ ಅಂತೀವಿ, ನಿಮ್ಮ ಹತ್ರ ತೋಟ ಗದ್ದೆ ಏನಾದ್ರೂ ಅನ್ನಿ. ಆದ್ರೆ ಈ ಒಂದು ನಿಮ್ಮ ಒಂದು ಪಹಣಿಗೆ RTCಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಈ ನಮ್ಮ ರಾಜ್ಯ ಒಂದು ಕಂದಾಯ ಸಚಿವರಾದಂತ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಮೊನ್ನೆ ಆದೇಶ ಹೊರಡಿಸಿದ್ದಾರೆ. ಈ ಒಂದು ಆಧಾರ್ ಕಾರ್ಡ್ಗೆ ಈ ಒಂದು ಪಹಣಿ ಅನ್ನ ಲಿಂಕ್ ಮಾಡಿ ಅಂತ. ಅದಕ್ಕೋಸ್ಕರ ತಾವು ಈ ಒಂದು RTCಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳಿ. ಅದು ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಈ ಆಧಾರ್ ಕಾರ್ಡ್ಗೆ RTC ಲಿಂಕ್ ಮಾಡೋದ್ರಿಂದ ಆಗುವ ಲಾಭಗಳೇನಂದ್ರೆ, ನಿಮ್ಮ ಒಂದು ಪಹಣಿ, ನಿಮ್ಮ ಒಂದು RTCಯಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್, ನಿಮ್ಮ ಹೊಲದ ಯಾವುದೇ ಮಾಹಿತಿಯನ್ನ ಕೇಳಿ, ಯಾವುದೇ ಒಂದು ಪಹಣಿ ಮತ್ತೆ ಏನಾದ್ರು ಕರೆಕ್ಷನ್ ನಿಮ್ಗೆ ಗೊತ್ತಿಲ್ಲದೇನೆ ಯಾರಾದ್ರೂ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಒಂದು ಆಸ್ತಿಯ, ನಿಮ್ಮ ಒಂದು ಹೊಲದ, ನಿಮ್ಮ ಒಂದು ತೋಟದ, ನಿಮ್ಮ ಒಂದು ಗದ್ದೆಯ ಯಾವುದೇ ಒಂದು ಈ ಒಂದು 1 ಎಕರೆ ಇರಲಿ, 10 ಎಕರೆ ಇರಲಿ, ಎಷ್ಟೇ ಇರಲಿ, ನಿಮ್ಮ ಒಂದು ಈ ಒಂದು RTCಗೆ ಪಹಣಿಯನ್ನು ಲಿಂಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮಾಡ್ಕೊಂಡು ಮಾಹಿತಿಯನ್ನ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅದರ ಪ್ರಕಾರ ತಾವು ಈ ಒಂದು ಆಧಾರ್ ಕಾರ್ಡ್ ನ RTCಗೆ ಲಿಂಕ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರೆಯಬೇಡಿ. ಈ ಒಂದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ಸ್ವಾಗತ. ಬನ್ನಿ, ಮುಂದಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಬನ್ನಿ, ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ಆಧಾರ್ ಲಿಂಕ್ RTC ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಮಾಡಿದ ತಕ್ಷಣ ಈ ಫಸ್ಟ್ ಆಪ್ಷನ್ ಬರುತ್ತೆ, RTC ಆಧಾರ್ ಕಾರ್ಡ್ ಲಿಂಕ್ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಅಂತ. ಈ ಒಂದು ಕರ್ನಾಟಕ ಸರ್ಕಾರದ ಭೂಮಿ ನಾಗರಿಕ ಸೇವೆಗಳು ಅಂತ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ತಮ್ಮ ಈ ಒಂದು ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ನಂಬರ್ನ ಎಂಟ್ರಿ ಮಾಡಿ, ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಕೊಟ್ಟು ಕರೆಕ್ಟ್ ಆಗಿ ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಅನ್ಬಿಡಿ. ಸೆಂಡ್ OTP ಅಂದ ತಕ್ಷಣ ಒಂದು ಮೊಬೈಲ್ಗೆ OTP ಬರುತ್ತೆ. OTP ಬಂದ್ಮೇಲೆ ಆ OTP ಅನ್ನ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಪ್ರೊಫೈಲು ಮತ್ತೆ ನಿಮ್ಮ ಒಂದು ಈ ಪ್ರೊಫೈಲ್ ಪೇಜ್ ಅನ್ನ ಓಪನ್ ಆಗುತ್ತೆ. ಪ್ರೊಫೈಲ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಹೋಮ್ ಇದೆ. ಈ ಹೋಮ್ ಅಂದ್ರೆ ಇದೇ ಪೇಜು. ಹೋಮ್ ಇದೆ, ಮತ್ತೆ ಮೈ ಪ್ರೊಫೈಲ್ ಇದೆ. ಆಮೇಲೆ ಮೈ ಪ್ರೊಫೈಲ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಎಲ್ಲ ಡೀಟೇಲ್ಸ್ ಗಳನ್ನು ಬಂದಿರುತ್ತೆ. ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದು ಟೈಮು. ನಂತರ ಈ ಒಂದು ಆಧಾರ್ ಲಿಂಕ್ ಆಧಾರ್ ಅಂತ ಆಪ್ಷನ್ ಬರುತ್ತೆ. ಕೆಳಗಡೆ ನಿಮ್ಮ ಒಂದು ಹೊಲದ ನಿಮ್ದ ಎಲ್ಲೆಲ್ಲಿ ನಿಮ್ಮ ಪ್ರಾಪರ್ಟಿ ಇದೆ, ನಿಮ್ಮ ಎಲ್ಲೆಲ್ಲಿ ಹೊಲ ಗದ್ದೆಗಳು ತೋಟಗಳು ಎಷ್ಟು ಎಕರೆ ಇದೆ ನಿಮ್ಮ ಹೆಸರಲ್ಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಅದೆಲ್ಲ ಯಾವುದು ಲಿಂಕ್ ಮಾಡೋದಿದೆ ಅದು ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಏನ್ ಮಾಡ್ಬೇಕು, ಇಲ್ಲಿ ಮುಂದೆ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಆಪ್ಷನ್ ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಆಧಾರ್ ಕಾರ್ಡ್ಗೆ ಒಂದು ಲಿಂಕ್ ಆಗುತ್ತೆ. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ಹೆಸರೇ ನಿಮ್ಮ ಒಂದು RTC ಪಹಣಿಯಲ್ಲಿ ಇರಬೇಕು. ಅದು ಮ್ಯಾಚ್ ಆಯ್ತಂದ್ರೆ ಅಷ್ಟೇ ಈ ಒಂದು ಲಿಂಕ್ ಆಗುತ್ತೆ. ಇಲ್ಲಪ್ಪಾ ಅಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ರಾಂಗ್ ಇತ್ತಂದ್ರೆ ಆಗೋದಿಲ್ಲ. ಅದಕ್ಕಾಗಿ ನೀವು ಮೊದಲೇ ಚೆಕ್ ಮಾಡ್ಕೊಳ್ಳಿ. ಇಷ್ಟಿದೆ ನೋಡಿ ಈ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದಕ್ಕೆ. ನೀವು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ರೈತರಿಗೆ ಮೊದಲು ಶೇರ್ ಮಾಡಿ, ಪಾಪ ಅವರಿಗೆ ಅನುಕೂಲ ಆಗ್ಲಿ. ಅವರಿಗೆ ಒಂದು ಇಂಟರ್ನೆಟ್ ಸೆಂಟರ್ಗೆ ಹೋಗಿ, ಒಂದು CSC ಸೆಂಟರ್ಗೆ ಹೋಗಿ ಈ ಒಂದು ಆಧಾರ್ ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮೊಬೈಲ್ ಅಲ್ಲೇ ಅವ್ರಿಗೆ ಬರ್ಲಿಲ್ಲಪ್ಪ ಅಂದ್ರೆ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಮಾಡಿಕೊಡಿ, ರೈತರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.